ಈ ನಡುವೆ ನೀವು ನೋಡ್ಬೋದು ಇನ್ಸ್ಟಾಗ್ರಾಮಲ್ಲಿ ಯಾರಾದರೂ ಕಮೆಂಟಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ಅವ್ರಿಗೆ ಆಟೋಮೆಟಿಕಲಿ ಆ ಒಂದು ಕ್ರಿಯೇಟರಿಂದ ಲಿಂಕ್ ಹೋಗುತ್ತೆ ಅವರ ಒಂದು ಮೆಸೇಜ್ ಬಾಕ್ಸ್ಗೆ ಕಮೆಂಟ್ ಮಾಡಿದ ತಕ್ಷಣ. ಈ ಥರ ನೀವು ಮಾಡಬೇಕು ಅಂತ ಇದ್ದರೆ ಸೊ ಇವತ್ತು ಈ ಒಂದು ವಿಡಿಯೋ ಪೂರ್ತಿ ನೋಡಿ. ಇವತ್ತು ನಾನು ಮೆನಿ ಚಾಟ್ ಅನ್ನುವಂಥ ಒಂದು ವೆಬ್ಸೈಟ್ ಬಗ್ಗೆ ತಿಳಿಸ್ತಾ ಇದ್ದೀನಿ. ಈ ಒಂದು ವೆಬ್ಸೈಟ್ ಮುಖಾಂತರ ನೀವು ಅಕೌಂಟ್ನ ಕ್ರಿಯೇಟ್ ಮಾಡಿ, ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನ ಅದಕ್ಕೆ ಲಿಂಕ್ ಮಾಡಿ, ಯಾರಾದರೂ ಏನಾದರೂ ನಿಮ್ಮ ರೀಲ್ಗೆ ಕಮೆಂಟ್ ಮಾಡಿದ್ರೆ ಆಟೋಮೆಟಿಕಲಿ ನಿಮ್ಮ ಲಿಂಕ್ಗಳನ್ನ ಅವ್ರಿಗೆ ಡೈರೆಕ್ಟಾಗಿ ಸೆಂಡ್ ಮಾಡ್ಬೋದು, ಆಯಿತಾ. ಸೊ ನಾನು ನಿಮಗೆ ಅದರ ಪ್ರತಿಯೊಂದು ಪ್ರೋಸೆಸ್ನು ಕೂಡ ಇವತ್ತು ನಾನು ನಿಮಗೆ ತೋರಿಸ್ತೀನಿ. ಮೆನಿ ಚಾಟ್ನ ಉಪಯೋಗಿಸೋದು ಹೇಗೆ, ನೀವು ಯಾವ ಥರ ಮೆಸೇಜ್ ಮಾಡೋದು, ಯಾವ ಥರ ಆಟೋಮೆಟಿಕಲಿ ಅವರಿಗೆ ಮೆಸೇಜ್ ಹೋಗುತ್ತೆ, ಎಲ್ಲ ಪ್ರೊಸೀಜರ್ನೂ ಕೂಡ ತೋರಿಸ್ತೀನಿ. ಆಮೇಲೆ ನೀವು ಬೇಡ ಅಂತಂದರೆ ಕ್ಯಾನ್ಸಲ್ ಮಾಡೋದು ಹೆಂಗೆ, ಅನ್ಲಿಂಕ್ ಮಾಡೋದು ಹೆಂಗೆ ಎಲ್ಲನೂ ಕೂಡ ತೋರಿಸ್ತೀನಿ, ಆಯಿತಾ. ಈ ಒಂದು ವಿಡಿಯೋ ಫ್ಯೂಚರಲ್ಲಿ ನಿಮಗೆ ತುಂಬ ಹೆಲ್ಪ್ ಆಗ್ಬೋದು. ಸೊ ಆದಷ್ಟು ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ, ಓಕೆ. ಸೊ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೋ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೋಡಿ ಗೈಸ್, ಇವಾಗ ನಾನು ನಿಮಗೆ ಫಸ್ಟು ಮೆನಿ ಚಾಟಲ್ಲಿ ನೀವು ಫಸ್ಟು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ. ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡ ನಂತರ ಅದಾದಮೇಲೆ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನ ನೀವು ಮೆನಿ ಚಾಟ್ಗೆ ನೀವು ಲಿಂಕ್ ಮಾಡ್ಕೊಳ್ಬೇಕು, ಆಯಿತಾ. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನಿ ಚಾಟ್ದು ಲಿಂಕನ್ನು ಕೊಟ್ಟಿದ್ದೀನಿ. ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ನ ಮಾಡಿ. ಲಿಂಕ್ ಮೇಲೆ ಕ್ಲಿಕ್ನ ಮಾಡಿದ್ಮೇಲೆ ನೀವು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಬೋದು. ಆ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿದ್ಮೇಲೆ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಬರುತ್ತೆ. ಈಗ ನಾನು ನಿಮಗೆ ಅಕೌಂಟ್ ಕ್ರಿಯೇಟ್ ಮಾಡೋದ್ರಿಂದ ಹಿಡಿದು ಪೂರ್ತಿ ಮೆನಿ ಚಾಟ್ ಬಗ್ಗೆ ಕಂಪ್ಲೀಟ್ಲಿ ಎಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ, ಬನ್ನಿ ನೋಡೋಣ. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ಲಿಂಕ್ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ನಿಮಗೆ ಈ ಥರದೊಂದು ಪೇಜ್ ಬರುತ್ತೆ ನೋಡಿ. ಇದು ನಿಮಗೆ ಫ್ರೀಯಾಗೂ ಕೂಡ ಸಿಗುತ್ತೆ. ಒಂದಷ್ಟು ದಿನ ನೀವು ಟ್ರಯಲ್ನ ಯೂಸ್ ಮಾಡ್ಬೋದು. ಅದಾದಮೇಲೆ ನೀವು ಪೇಮೆಂಟ್ನ ನೀವು ಮಾಡಿ ಇದರಲ್ಲಿ ನೀವು ಅನ್ಲಿಮಿಟೆಡ್ ಮೆಸೇಜಸ್ಗಳನ್ನ ನೀವು ಕಳಿಸ್ಬೋದು. ಸೊ ಮೊದಲು ನಾನು ನಿಮಗೆ ಫ್ರೀಯಾಗಿ ಇದನ್ನು ಹೆಂಗೆ ಕ್ಲೈಮ್ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ ನೋಡಿ. ನೀವೇನಾದರೂ ಇದನ್ನು 2 ಮಂತ್ಗೆ ತಗೊಳ್ತು ಅಂತಂದರೆ ನಿಮಗೆ 50% ಆಫ್ ಆಗುತ್ತೆ, ಆಯಿತಾ. ಸೊ ಫಸ್ಟ್ ಇದನ್ನು ನೋಡಿ ಯೂಸ್ ಆಗುತ್ತೆ ಅಂತಂದರೆ ತಗೊಳ್ಳಿ. ಆಮೇಲೆ ಸೊ ಫಸ್ಟು ನಿಮಗೆ ಇದರಲ್ಲಿ ಫ್ರೀಯಾಗೂ ಕೂಡ ಒಂದಷ್ಟು ಮೆಸೇಜಸ್ಗಳನ್ನ ಕಳಿಸ್ಬೋದು. ಹಾಗಾಗಿ ಅಕೌಂಟ್ ಕ್ರಿಯೇಟ್ ಮಾಡೋದನ್ನು ಇವಾಗ ನಾನು ನಿಮಗೆ ಲೈವಾಗಿ ತೋರಿಸ್ತೀನಿ. ನೀವು ಲಿಂಕ್ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮಗೆ ಈ ಥರದೊಂದು ಪೇಜ್ ಬರುತ್ತೆ. ಸೊ ಇಲ್ಲಿ ನಿಮಗೆ ರೈಟ್ ಸೈಡಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಇರುತ್ತೆ. ಈ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ನಿಮ್ಗೆ ಇಲ್ಲಿ ಕಂಟಿನ್ಯೂ ವಿತ್ ಗೂಗಲು, ಕಂಟಿನ್ಯೂ ವಿತ್ ಫೇಸ್ಬುಕ್ ಅಂತ ಬರುತ್ತೆ. ನೀವು ಇಲ್ಲಿ ಏನು ಮಾಡಬೇಕು ಅಂತಂದರೆ ಸೈನ್ ಇನ್ ಅಂತ ಇದೆ ನೋಡಿ ಇಲ್ಲಿ ಮೇಲ್ಗಡೆ ರೈಟ್ ಸೈಡಲ್ಲಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಗೆಟ್ ಸ್ಟಾರ್ಟೆಡ್ ಫಾರ್ ಫ್ರೀ ಅಂತ ಒಂದು ಆಪ್ಷನ್ ಬರುತ್ತೆ. ಈ ಗೆಟ್ ಸ್ಟಾರ್ಟೆಡ್ ಫ್ರೀ ಮೇಲೆ ಕ್ಲಿಕ್ನ ಮಾಡಿ. ಆವಾಗ ನಿಮಗಿಲ್ಲಿ ಇನ್ಸ್ಟಾಗ್ರಾಮು, ಟಿಕ್ಟಾಕು, ವಾಟ್ಸಪ್ಪು, ಫೇಸ್ಬುಕ್ ಮೆಸೆಂಜರು, ಟೆಲಿಗ್ರಾಮ್ ಅಂತ ಬರುತ್ತೆ. ಈಗ ನೀವು ಇನ್ಸ್ಟಾಗ್ರಾಮ್ಗೆ ನೀವು ಇದನ್ನು ಲಿಂಕ್ ಮಾಡಬೇಕು, ಇನ್ಸ್ಟಾಗ್ರಾಮಲ್ಲಿ ಯಾರಾದರೂ ಕಮೆಂಟ್ಸ್ ಮಾಡಿದ್ರೆ ಅವ್ರಿಗೆ ಮೆಸೇಜ್ ಹೋಗಬೇಕು ಅಂತಂದರೆ ನೀವು ಇಲ್ಲಿ ಇನ್ಸ್ಟಾಗ್ರಾಮ್ನ ಸೆಲೆಕ್ಟ್ ಮಾಡಿಕೊಡಿ. ಈಗ ನಾನು ಏನು ಮಾಡ್ತೀನಿ, ಇನ್ಸ್ಟಾಗ್ರಾಮ್ನ ಸೆಲೆಕ್ಟ್ ಮಾಡ್ತೀನಿ. ಇನ್ಸ್ಟಾಗ್ರಾಮ್ನ ಸೆಲೆಕ್ಟ್ ಮಾಡಿದಾಗ ಮತ್ತೆ ನಿಮಗೆ ಇದೇ ಥರದೊಂದು ಪೇಜ್ ಬರುತ್ತೆ. ಸೊ ಈ ಥರ ಪೇಜ್ ಬಂದಮೇಲೆ ನೀವೇನು ಮಾಡಬೇಕು, ಸೊ ನೀವು ಇನ್ಸ್ಟಾಗ್ರಾಮ್ನ ಯಾವ ಒಂದು ಇಮೇಲ್ ಐ ಡಿಲಿ ನೀವು ಕ್ರಿಯೇಟ್ ಮಾಡಿದರೆ ಆ ಒಂದು ಇಮೇಲ್ ಐ ಡಿಲಿ ನೀವು ಕಂಟಿನ್ಯೂ ವಿತ್ ಗೂಗಲ್ ಕೊಡ್ಬೋದು. ಅಥವಾ ನೀವು ಫೇಸ್ಬುಕ್ಕಿಂದ ಇನ್ಸ್ಟಾಗ್ರಾಮ್ನ ಕ್ರಿಯೇಟ್ ಮಾಡಿದರೆ ಕಂಟಿನ್ಯೂ ವಿತ್ ಫೇಸ್ಬುಕ್ ಅಂತ ಕೊಡಿ. ಸೊ ನೀವು ಆ ಥರ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಇಲ್ಲಿ ಕನೆಕ್ಟ್ ಇನ್ಸ್ಟಾಗ್ರಾಮ್ ಅಂತ ಬರುತ್ತೆ. ಇಲ್ಲಿ ನೀವು ಗೋ ಟು ಇನ್ಸ್ಟಾಗ್ರಾಮ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ನಿಮ್ಮ ಇನ್ಸ್ಟಾಗ್ರಾಮ್ನ ಇದಕ್ಕೆ ನೀವು ಲಿಂಕ್ ಮಾಡಬೇಕಾಗುತ್ತೆ, ಆಯಿತಾ. ಸೊ ಅದಾದಮೇಲೆ ನಿಮ್ಮ ಇನ್ಸ್ಟಾಗ್ರಾಮ್ನ ಲಾಗಿನ್ ಮಾಡೋದಕ್ಕೆ ಈ ಥರ ಬರುತ್ತೆ. ಸೊ ಇಲ್ಲಿ ಲಾಗಿನ್ ವಿತ್ ಫೇಸ್ಬುಕ್ಕಿಂದ ನೀವು ಕ್ರಿಯೇಟ್ ಮಾಡಿದರೆ ಲಾಗಿನ್ ವಿತ್ ಫೇಸ್ಬುಕ್ ಅಂತ ಕೊಡಿ. ನೀವೇನಾದರೂ ಇಮೇಲ್ ಐ ಡಿ ಯೂಸ್ ಮಾಡಿ ಕ್ರಿಯೇಟ್ ಮಾಡಿದ್ದೀರಾ ಅಂತಂದರೆ ಇಮೇಲ್ ಐ ಡಿ ಪಾಸ್ವರ್ಡ್ನ ಹಾಕ್ಬಿಟ್ಟು ಲಾಗಿನ್ ಕೊಡಿ, ಅವಾಗ ಕನೆಕ್ಟ್ ಆಗುತ್ತೆ ನೋಡಿ. ನೀವು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಆ್ಯಕ್ಸಸ್ನ ನೀವು ಕೊಟ್ಟಿದ ತಕ್ಷಣ ಆಟೋಮೆಟಿಕಲಿ ಲಾಗಿನ್ ಆಗುತ್ತೆ, ಲೋಡ್ ಆಗುತ್ತೆ. ಸೊ ಈ ಥರ ಬರುತ್ತೆ. ನಿಮಗೆ ಒಂದು ಕೋಡ್ ಬರುತ್ತೆ. ನೀವೇನಾದ್ರು ಕೋಡ್ ಏನಾದ್ರು ಕೊಟ್ಕೊಂಡಿದ್ರೆ ಆ ಕೋಡನ್ನು ನೀವು ಇಲ್ಲಿ ಹಾಕಿ. ಅದಾದಮೇಲೆ ನಿಮ್ಗೆ ಇಲ್ಲಿ ಪರ್ಮಿಷನ್ಸ್ಗಳು ಕೇಳುತ್ತೆ. ಇವೆಲ್ಲ ಪರ್ಮಿಷನ್ಸ್ಗಳನ್ನೂ ಕೂಡ ನೀವು ಆನ್ ಮಾಡಬೇಕಾಗುತ್ತೆ. ಸೊ ನೀವು ನಿಮ್ಮ ಒಂದು ಪರ್ಮಿಷನ್ನ ನೀವು ಇಲ್ಲಿ ಆನ್ ಆಗಿಟ್ಕೊಂಡು ಇದನ್ನು ಅಲೌ ಅಂತ ಕೊಡಿ. ಸೊ ನೆಕ್ಸ್ಟು ನಿಮಗೆ ಈ ಥರದೊಂದು ಪೇಜ್ ಬರುತ್ತೆ. ಇಲ್ಲಿ ರಿಪ್ಲೈ ಮೋರ್ ಆ್ಯಂಡ್ ಗ್ರೋ ಯುವರ್ ಫಾಲೋವರ್ಸ್ ವಿತ್ ಪ್ರೋ ಅಂತ ಬರುತ್ತೆ ನೋಡಿ. ಇಲ್ಲಿ ನಿಮಗೆ ಒಂದು ಟ್ವಿಸ್ಟ್ ಇದೆ. ಈ ಒಂದು ಇದರಲ್ಲಿ ವೆಬ್ಸೈಟಿಂದ ನೀವು 14 ದಿನ ನಿಮಗೆ ಫ್ರೀ ಟ್ರಯಲ್ ಸಿಗುತ್ತೆ, ಆಯಿತಾ. ಸೊ ಅದಾದಮೇಲೆ ನೀವು ಪ್ರತಿ ತಿಂಗಳು $15 ನೀವು ಕೊಡಬೇಕಾಗುತ್ತೆ ಈ ಒಂದು ವೆಬ್ಸೈಟ್ಗೆ. ಅಂದರೆ ಆಟೋಮೆಟಿಕಲಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಂದ ಕಟ್ ಆಗುತ್ತೆ. ನೀವು ಬೇಕಾದರೆ ಯಾವಾಗ ಬೇಕಾದ್ರೂ ಕೂಡ ಕ್ಯಾನ್ಸಲ್ ಮಾಡ್ಕೋಬೋದು. ನೀವೇನಾದರೂ ಪರ್ಚೇಸ್ ಮಾಡಿತು ಅಂತಂದರೆ ಆಟೋಮೆಟಿಕಲಿ ಆಟೋಪೇ ಅದೇ ಕಟ್ ಆಗ್ತಾ ಇರುತ್ತೆ, ಆಯಿತಾ. ಸೊ ಇಲ್ಲಿ ಕೊಟ್ಟಿದ್ದಾರೆ 14 ದಿನ ಫ್ರೀಯಾಗಿ ಸಿಗುತ್ತೆ. ಇಲ್ಲಿ ನೀವೇನಾದರೂ ಪೇಯ್ಡ್ ನೀವು ತಗೊಳ್ಬೇಕು ಅಂತ ಇದ್ದರೆ 14 ದಿನ ಫ್ರೀ ಆದಮೇಲೆ ನಿಮಗೆ ಪೇಯ್ಡ್ ಬೇಕು ಅಂತಂದರೆ ಟ್ರೈ 14 days ಫಾರ್ ಫ್ರೀ ಅಂತ ಇದೆ ನೋಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನಿಮ್ಮ ಕಾರ್ಡ್ ಡೀಟೇಲ್ಸ್ ಎಲ್ಲ ಬರುತ್ತೆ. ಇಲ್ಲಿ ನೀವು ನಿಮ್ಮ ಒಂದು ಇಮೇಲ್ ಐ ಡಿ ಮತ್ತು ಕಾರ್ಡ್ ಡೀಟೇಲ್ಸು, ನಿಮ್ಮ ಒಂದು ಡೆಬಿಟ್ ಕಾರ್ಡ್ ಏನಿರುತ್ತೆ ಆ ಡೀಟೇಲ್ಸು ಮತ್ತು ನೇಮು, ಅಡ್ರೆಸ್ಸು ಎಲ್ಲವೂ ಹಾಕಿ ಇಲ್ಲಿ ಸೇವ್ ಕಾರ್ಡ್ ಕೊಡ್ತು ಅಂತಂದರೆ ಆಟೋಮೆಟಿಕಲಿ ಲಿಂಕ್ ಆಗುತ್ತೆ. ಡೇಟು
ಮುಗಿದ ಮೇಲೆ ಆಟೋಮೆಟಿಕಲಿ ಅಮೌಂಟು ಎಷ್ಟು $15 ಕಟ್ ಆಗಬೇಕಾಗಿರೋದು ಕಟ್ ಆಗುತ್ತೆ. ಓಕೆ, ಸೊ ಈ ಥರನಾದ್ರು ನೀವು ಡೈರೆಕ್ಟಾಗಿ ಪರ್ಚೇಸ್ ಮಾಡ್ಬೋದು. 30% ಆಫ್ ಇದೆ ಸ್ಟಾರ್ಟಿಂಗಲ್ಲಿ, ಮಾಡೋರಿದ್ರೆ ಮಾಡ್ಬೋದು. ಅಥವಾ ನೀವು ಫಸ್ಟು ನಾನು ಒಂದಷ್ಟು ದಿನ ಸ್ವಲ್ಪ ಫ್ರೀಯಾಗಿ ಯೂಸ್ ಮಾಡ್ತೀನಿ, ಅದಾದಮೇಲೆ ನಾನು ಬೇಕಾದ್ರೆ ಬೈ ಮಾಡ್ಕೊಳ್ತೀನಿ ಅನ್ನೋರು ಇಲ್ಲಿ ಸ್ಟಾರ್ಟ್ ವಿತ್ ಫ್ರೀ ಪ್ಲ್ಯಾನ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ನಿಮಗೆ ಹೌ ವಿಲ್ ಯು ಯೂಸ್ ಮೆನಿ ಚಾರ್ಟ್ ಅಂತ ಇದೆ. ಸೊ ನಾನಿಲ್ಲಿ ಫಾರ್ ಮೈ ಸೆಲ್ಫ್ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅಂತ ಕೊಡ್ತೀನಿ. ಅದಾದಮೇಲೆ ಹೂ ಆರ್ ವಾಟ್ ಈಸ್ ದಿಸ್ ಅಕೌಂಟ್ ಅಬೌಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾನು ಎ ಪರ್ಸನ್ ಅಂತ ಕೊಡ್ತೀನಿ. ಅದಾದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅದಾದಮೇಲೆ ವಾಟ್ ಬೆಸ್ಟ್ ಡಿಸ್ಕ್ರೈಬ್ಸ್ ಯು ಆರ್ ದ ಪರ್ಸನ್ ಯು ಆರ್ ಸೆಟ್ಟಿಂಗ್ ದಿಸ್ ಅಕೌಂಟ್ ಅಪ್ ಫಾರ್ ಅಂತ. ಸೊ ನೀವು ಏನು ಮಾಡ್ತಾಯಿದ್ದೀರಾ ಅಂತ. ಸೊ ನಾನು ಕ್ರಿಯೇಟರ್ ಇನ್ಫ್ಲೂಯೆನ್ಸರ್, ಸೊ ಹಾಗಾಗಿ ನಾನು ಕ್ರಿಯೇಟರ್ ಇನ್ಫ್ಲೂಯೆನ್ಸರ್ನ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟು ಹೌ ಡು ಯು ಟಿಪಿಕಲಿ ಮೇಕ್ ಮನಿ ಫ್ರಮ್ ದಿಸ್ ಅಕೌಂಟ್ ಅಂತ ಕೊಟ್ಟಿದ್ದಾರೆ. ಸೊ ನಾನು ಇಲ್ಲಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಅದಾದಮೇಲೆ ಮತ್ತು ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ಪು ಸ್ಪಾನ್ಸರ್ಶಿಪ್ಪನ್ನು ಕೂಡ ಸೆಲೆಕ್ಟ್ ಮಾಡ್ತೀನಿ. ಯೂಟ್ಯೂಬ್ ಸೆಲೆಕ್ಟ್ ಮಾಡ್ತೀನಿ ಪ್ಲ್ಯಾಟ್ಫಾರ್ಮು. ಐ ಥಿಂಕ್ ಬೆಟರ್ ಇದು ಸ್ಪಾನ್ಸರ್ಶಿಪ್ ಸೆಲೆಕ್ಟ್ ಮಾಡಲ್ಲ ನಾನು, ಆಯಿತಾ. ಇಷ್ಟೊಂದು ಸೆಲೆಕ್ಟ್ ಮಾಡಿ ನಾನು ಸೆಂಡ್ ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟು ಹೌ ಡು ಯು ಪ್ಲ್ಯಾನ್ ಟು ಯೂಸ್ ಮೆನಿ ಚಾರ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಟೋಮೇಟ್ ರೂಟೀನ್ ಇಂಟ್ರ್ಯಾಕ್ಷನ್ಸ್ ಅಂತ ಆಪ್ಷನ್ ಇದೆ. ಇಲ್ಲಿ ತುಂಬ ಆಪ್ಷನ್ಸ್ಗಳಿದೆ. ಸೊ ಇನ್ಕ್ರೀಸ್ ಫಾಲೋವರ್ ಲಾಯಲ್ಟಿ ಆ್ಯಂಡ್ ರಿಟೆನ್ಷನ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಮತ್ತು ಡ್ರೈವ್ ಟ್ರಾಫಿಕ್ ಟು ಮೈ ವೆಬ್ಸೈಟ್ ಆರ್ ಎಕ್ಸ್ಟರ್ನಲ್ ಪ್ಲ್ಯಾಟ್ಫಾರ್ಮ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಅದಾದಮೇಲೆ ಆಟೋಮೇಟ್ ಆಪ್ಷನ್ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅದಾದಮೇಲೆ ವಾಟ್ ಟೂಲ್ಸ್ ಡು ಯು ಯೂಸ್ ಟು ಮ್ಯಾನೇಜ್ ದಿಸ್ ಅಕೌಂಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕಂಟೆಂಟ್ ಕ್ರಿಯೇಷನ್ ಆ್ಯಂಡ್ ಎಡಿಟಿಂಗ್ ಅಂತ ಸೆಲೆಕ್ಟ್ ಮಾಡಿ. ಸೊ ನಾನು ಜಸ್ಟ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಅದಾದಮೇಲೆ ಕಂಗ್ರ್ಯಾಚುಲೇಷನ್ಸ್ ಲಕ್ಕಿಲಿ ಕೇಶ್ ಯಶ್ ಈಸ್ ಕನೆಕ್ಟೆಡ್ ಅಂತ ಅಂದ್ಬಿಟ್ಟು. ಸೊ ಇವಾಗ ನಾನು ಜಸ್ಟ್ ಲೆಟ್ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ, ಸೊ ಇಲ್ಲಿ ನಿಮಗೆ ಆಟೋ DM ಲಿಂಕ್ ಫ್ರಮ್ ಕಮೆಂಟ್ಸು ಮತ್ತು ಜನ್ರೇಟ್ ಲೀಡ್ಸ್ ವಿತ್ ಸ್ಟೋರೀಸ್ ಅಂತ ಇಲ್ಲಿ 2 ಆಪ್ಷನ್ ತೋರಿಸುತ್ತೆ. ಇಲ್ಲಿ ಸ್ಕಿಪ್ ಫಾರ್ ನೌ ಅಂತ ಇದೆ, ಸ್ಟಾರ್ಟ್ ಫ್ರಮ್ ಸ್ಕ್ರ್ಯಾಚ್ ಅಂತ ಇದೆ. ಸೊ ನಾನು ಸ್ಟಾರ್ಟ್ ಫ್ರಮ್ ಸ್ಕ್ರ್ಯಾಚ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಈಗ ನೀವು ನೋಡ್ಬೋದು ಎಲ್ಲ ಅಕೌಂಟೆಲ್ಲ ಕ್ರಿಯೇಟ್ ಆಯಿತು. ಇಲ್ಲಿ ನಾನು ಒಂದು ಪ್ರೊಫೈಲ್ ತೋರಿಸ್ತಾ ಇದೆ, ಇಲ್ಲಿ ಫ್ರೀ ಅಂತ ತೋರಿಸ್ತಾ ಇದೆ. ನೋಡಿ, ಈಗ 14 ದಿನ ಇಲ್ಲಿ ಆ್ಯಕ್ಟಿವ್ ಇದೆ, ಆಯಿತಾ, ಫ್ರೀ ಇದೆ, ಆಯಿತಾ. 14 ದಿನ ಆದಮೇಲೆ ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಆ್ಯಕ್ಟಿವೇಟ್ ಪ್ರೋ ಟ್ರಯಲ್ ಅಂತ ಕೊಡಿ. ಆವಾಗ ನಿಮಗಿಲ್ಲಿ ಪ್ಲ್ಯಾನ್ಸ್ಗಳು ಬರುತ್ತೆ. ಸೊ ನೀವು ಬೈ ಮಾಡ್ಬೋದು. ನೋಡಿ, ಇಲ್ಲಿ ನಿಮಗೆ ಹಲವಾರು ಪ್ಲ್ಯಾನ್ಸ್ಗಳಿದೆ. ನೋಡಿ, ಇಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ, ಒಂದು ಸೆಕೆಂಡ್. ಇಲ್ಲಿ ವ್ಯೂ ಪ್ರೈಸಿಂಗ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಫಸ್ಟ್ ಪ್ಲ್ಯಾನ್ ಬಂದು ಫ್ರೀ, ಆಯಿತಾ. ಇದರಲ್ಲಿ ನಿಮಗೆ 1,000 ಜನಕ್ಕೆ ನೀವು ಮೆಸೇಜ್ನ ಮಾಡ್ಬೋದು. ಇದಕ್ಕೆ ಯಾವುದೇ ಥರ ಅಮೌಂಟ್ ಇಲ್ಲ ಸ್ಟಾರ್ಟಿಂಗಲ್ಲಿ. ಇನ್ಸ್ಟಾಗ್ರಾಮ್ ಡೈರೆಕ್ಟ್ ಮೆಸೇಜ್ ಇರುತ್ತೆ, ಫೇಸ್ಬುಕ್ ಮೆಸೆಂಜರು ಮತ್ತು ಟಿಕ್ಟಾಕ್ ಏನು ಅವೈಲೇಬಲ್ ಇಲ್ಲ ಬಿಡಿ ಇಂಡಿಯಾದಲ್ಲಿ. ಸೊ ಇದು ಫಸ್ಟ್ ಪ್ಲ್ಯಾನು, ಈಗ ನಾವು 14 ದಿನ ಯೂಸ್ ಮಾಡುವಂಥದ್ದು. ಅದಾದಮೇಲೆ ಪ್ರೋ ಪ್ಲ್ಯಾನು. ಸೊ ಇದು ಬಂದು $15 ಪರ್ ಮಂತ್ಗೆ. $15 ಅಂತಂದರೆ ಸೊ ಅಂದಾಜು ಒಂದು ಎಷ್ಟು ಅಮೌಂಟ್ ಖರ್ಚಾಗ್ಬೋದು ಅಂತಂದರೆ $1,000 ಖರ್ಚಾಗ್ಬೋದು, ಆಯಿತಾ, ಪ್ರತಿ ತಿಂಗಳು. ಇದನ್ನು ನೀವು ಬೈ ಮಾಡ್ತು ಅಂತಂದರೆ ಅನ್ಲಿಮಿಟೆಡ್ ಎಷ್ಟಾದರೂ ನೀವು ಇನ್ಸ್ಟಾಗ್ರಾಮಲ್ಲಿ ಡೈರೆಕ್ಟ್ ಮೆಸೇಜ್ನ ನೀವು ಕಳಿಸ್ಬೋದು. ಯಾರಾದರೂ ಕಮೆಂಟ್ ಮಾಡಿದ ತಕ್ಷಣ ಆಟೋಮೆಟಿಕಲಿ ಸೆಂಡ್ ಆಗುತ್ತೆ ಅವ್ರಿಗೆ, ಅನ್ಲಿಮಿಟೆಡ್ ಇರುತ್ತೆ. ಅದೇ ಥರ ನೀವು ಇಲ್ಲಿ ನೀವು ಬೇರೆದು ನೀವು ಸೆಟ್ ಮಾಡ್ಕೋಬೋದು, ನಿಮ್ಗೆ ಬೇಕಾಗಿರೋ ಪ್ರೈಸನ್ನು ಕೂಡ ನೀವು ಇಲ್ಲಿ ಸೆಟ್ ಮಾಡ್ಕೋಬೋದು. ಬಟ್ ಬೆಸ್ಟು ಪ್ರೋ ವರ್ಷನ್ ಬೆಸ್ಟ್ ಇದೆ ಅಂತಲೇ ಹೇಳ್ಬೋದು. ನಿಮ್ಗೇನಾದ್ರು ಯೂಸ್ ಆಗುತ್ತೆ ಅಂತಂದರೆ ನೀವು ಇದನ್ನು ಬೈ ಮಾಡ್ಬೋದು, ಆಯಿತಾ. ಸೊ ಅದಾದ ನಂತರ ನಾನು ಬ್ಯಾಕಿಗೆ ಬಂದುಬಿಡ್ತೀನಿ. ನೋಡಿ, ಇಲ್ಲಿ ಹೋಮ್ ಪೇಜಲ್ಲಿ ನಮ್ಗೆ ಈ ಥರ ಇದೆ. ಇಲ್ಲಿ ಆಟೋ DM ಲಿಂಕ್ಸ್ ಫ್ರಮ್ ಕಮೆಂಟ್ಸ್ ಅಂತ ಇದೆ, ಜನ್ರೇಟ್ ಲೀಡ್ಸ್ ವಿತ್ ಸ್ಟೋರೀಸ್, ರೆಸ್ಪಾಂಡ್ ಟು ಆಲ್ ಯುವರ್ DMs ಅಂತ ಇದೆ. ಸೊ ಇಲ್ಲಿ ನಮಗೆ ಪ್ರೊಫೈಲ್ ಇದೆ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಸೊ ನಿಮ್ಮದು ಪ್ರೊಫೈಲ್ ಎಲ್ಲವೂ ಕೂಡ ತೋರಿಸುತ್ತೆ. ಸೊ ನೋಡಿ, ಈಗ ನಮಗಿಲ್ಲಿ ಫ್ರೀ ಕಾಂಟ್ಯಾಕ್ಟ್ಸ್ ಲಿಮಿಟ್ ಅಂತ ಇದೆ ನೋಡಿ, ಇಲ್ಲಿ 1000 ತನಕ ಇದೆ. ಈಗ ನಾನು 0 ಇದೆ, ಒಂದು ಕೂಡ ಮೆಸೇಜು ಆಟೋಮೆಟಿಕಲಿ ಕಳಿಸಿಲ್ಲ ನೋಡಿ ಗೈಸ್. ಸೊ ಇಲ್ಲಿ ಕೆಳಗಡೆ ನೀವು ನೋಡ್ತಾ ಇದ್ದೀರಾ, ಇದು 1000 ಏನಪ್ಪ ಅಂತಂದರೆ 1,000 ಜನಕ್ಕೆ ಆಟೋಮೆಟಿಕ್ಕಾಗಿ ನಾನು ಲಿಂಕನ್ನು ಶೇರ್ ಮಾಡ್ಬೋದು, ಆಯಿತಾ. ಸೊ ಯಾಕೆಂತಂದರೆ ಇದು ಫ್ರೀ ಅಕೌಂಟ್, ಅದಕ್ಕೋಸ್ಕರ 1,000 ಆದಮೇಲೆ ಮಾಡೋಕ್ಕಾಗಲ್ಲ, ಯಾಕೆಂತಂದರೆ ನಾವು ಬೈ ಮಾಡಬೇಕಾಗುತ್ತೆ, ಆಯಿತಾ. ಇವಾಗ ನಾನು ನಿಮಗೆ ಯಾವ ಥರ ನೀವು ಆಟೋಮೆಟಿಕ್ಕಾಗಿ ಯಾರಾದರೂ ಕಮೆಂಟ್ ಮಾಡಿದ ತಕ್ಷಣ ಮೆಸೇಜ್ ಕಳಿಸೋದು ಅಂತ ತೋರಿಸ್ತೀನಿ. ಸೊ ಈ ಥರ ಓಪನ್ ಮಾಡ್ಕೊಳ್ಳಿ. ಫಸ್ಟು ಓಪನ್ ಮಾಡ್ಕೊಂಡಾಗ ಇಲ್ಲಿ ನಿಮಗೆ ಹೋಮ್ ಪೇಜಲ್ಲಿ ಆಟೋ DM ಲಿಂಕ್ಸ್ ಫ್ರಮ್ ಕಮೆಂಟ್ಸ್ ಅಂತ ಇರುತ್ತೆ ಆಪ್ಷನ್ನು, ಆಯಿತಾ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ನಿಮಗೆ ಈ ಥರ ಬರುತ್ತೆ. ಸೊ ನೀವಿಲ್ಲಿ ನೋಡ್ಬೋದು ಈ ಥರ ಬರುತ್ತೆ, ಆಯಿತಾ. ಸೊ ಇಲ್ಲಿ ಲೆಫ್ಟ್ ಸೈಡಲ್ಲಿ ವೆನ್ ಸಮ್ ಒನ್ ಕಮೆಂಟ್ಸ್ ಆನ್ ಅಂತ ಅಂದ್ಬಿಟ್ಟು ಸ್ಪೆಸಿಫಿಕ್ ಪೋಸ್ಟ್ ಆರ್ ರೀಲ್ ಅಂತ ಬರುತ್ತೆ. ಇಲ್ಲಿ ಶೋ ಆಲ್ ಮೇಲೆ ಕ್ಲಿಕ್ ಮಾಡಿ.
ಇಲ್ಲಿ ಕ್ಲಿಕ್ ಮಾಡಿದಾಗ ನೀವು ಇನ್ಸ್ಟಾಗ್ರಾಮಲ್ಲಿ ಯಾವ್ಯಾವ ಪೋಸ್ಟ್ ಹಾಕಿದ್ದೀರಾ ಅದೆಲ್ಲವೂ ಕೂಡ ನಿಮಗೆ ಇಲ್ಲಿ ತೋರಿಸುತ್ತೆ ಗೈಸ್. ಆಯಿತಾ, ನೀವು ನೋಡ್ತಾ ಇದ್ದೀರಾ, ಸ್ಕ್ರೋಲ್ ಮಾಡ್ತಾ ಇದ್ದೀರಾ, ಎಲ್ಲವೂ ಕೂಡ ಬರುತ್ತೆ ಇಲ್ಲಿವರೆಗೂ ಏನೇನೆಲ್ಲ ಹಾಕಿದ್ದೀರಾ ಅದೆಲ್ಲ ನೋಡಿ. ಈಗ ಯಾವುದಾದ್ರೂ ಒಂದನ್ನು ನಾನು ಸೆಲೆಕ್ಟ್ ಮಾಡ್ತೀನಿ. ಆಯಿತಾ, ಈಗ ಎಕ್ಸಾಂಪಲ್ ಇವಾಗ ನಾನು ಈ ಒಂದು ರೀಲನ್ನು ಸೆಲೆಕ್ಟ್ ಮಾಡ್ತೀನಿ, ವಾಟ್ಸಪ್ಪಕ್ಕೆ ಮಾಡಿರೋದು. ಇದನ್ನು ಸೆಲೆಕ್ಟ್ ಮಾಡಿದಾಗ ನಮ್ಗೆ ಇದರ ಒಂದು ಇಮೇಜ್ ಬರುತ್ತೆ, ಲೈಕ್ಸ್ ಎಷ್ಟು ಬಂದಿದೆ, ಕಮೆಂಟ್ಸ್ ಎಲ್ಲ ಇಲ್ಲೆಲ್ಲ ನೀವು ನೋಡ್ತಾ ಇದ್ದೀರಾ ನೋಡಿ. ಈ ಒಂದು ವಿಡಿಯೋಗೆ ಯಾರಾದರೂ ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ಅವ್ರಿಗೆ ನಾವು ಆಟೋಮೆಟಿಕಲಿ ಇವಾಗ ಡೈರೆಕ್ಟಾಗಿ ಲಿಂಕನ್ನು ಸೆಂಡ್ ಮಾಡ್ಬೋದು. ಆ ಥರ ಇವಾಗ ನಾವು ಸೆಟ್ ಮಾಡೋಣ. ಅದು ಸೆಟ್ ಮಾಡಬೇಕು ಅಂತಂದರೆ ಇಲ್ಲಿ ಕೆಳಗಡೆ ಎ ಸ್ಪೆಸಿಫಿಕ್ ವರ್ಡ್ ಆರ್ ವರ್ಡ್ಸ್ ಅಂತ ಬರುತ್ತೆ, ಇಲ್ಲಿ ನೀವು ಟೈಪ್ ಮಾಡಬೇಕು ಗೈಸ್. ಈಗ ಆಡಿಯನ್ಸ್ಗಳು ಏನು ಕಮೆಂಟ್ ಮಾಡಿದ್ರೆ ಅವ್ರಿಗೆ ಆಟೋಮೆಟಿಕ್ಕಾಗಿ ನೀವು DM ಮಾಡ್ತೀರಾ ಅನ್ನೋದನ್ನು ನೀವು ಇಲ್ಲಿ ಟೆಕ್ಸ್ಟ್ ಅಂದರೆ ಟೈಪ್ ಮಾಡಬೇಕು ನೋಡಿ. ಇವಾಗ ನಾನು ಆ ರೀಲಲ್ಲಿ ಹೇಳಿರ್ತೀನಿ ಲಿಂಕ್ ಅಂತ ಕಮೆಂಟ್ ಮಾಡಿ ಅಂತ, ನಾನು ಲಿಂಕ್ ಅಂತ ಟೈಪ್ ಮಾಡ್ಕೊಳ್ತೀನಿ. ಅದಾದಮೇಲೆ ಕಾಮ ಹಾಕ್ತೀನಿ. ಯಾಕೆ ಅಂತಂದರೆ ಕೆಲವರು ಲಿಂಕ್ ಅನ್ನೋದನ್ನು ಸ್ಮಾಲಲ್ಲಿ ಹಾಕ್ತಾರೆ, ಕೆಲವರು ಬಿಗ್ಗಲ್ಲಿ ಹಾಕ್ತಾರೆ. ಆಗೇನಾಗುತ್ತೆ, ನಾವು ಸ್ಮಾಲಲ್ಲಿ ಒಂದರಲ್ಲೇ ನಾವು ಸೇವ್ ಮಾಡಿದರೆ ಸ್ಮಾಲಲ್ಲಿ ಹಾಕ್ತವ್ರಿಗೆ ಮಾತ್ರ ಲಿಂಕ್ ಹೋಗುತ್ತೆ. ಹಾಗಾಗಿ ನಾವು ಬಿಗ್ಗಲ್ಲೂ ಕೂಡ ಹಾಕುವ, ಆಯಿತಾ, ಲಿಂಕ್ ಅಂತ ಅಂದ್ಬಿಟ್ಟು. ಸೊ ಈಗ ಯಾರಾದರೂ ಬಿಗ್ ಲೆಟರಲ್ಲಿ ಲಿಂಕ್ ಅಂತ ಹಾಕಿದ್ರು ಕೂಡ ಅವ್ರಿಗೆ ಲಿಂಕ್ ಹೋಗುತ್ತೆ. ಅದಾದಮೇಲೆ ಕಾಮ ಹಾಕ್ತೀನಿ. ಕೆಲವರು ಸ್ಪೆಲ್ಲಿಂಗ್ ತಪ್ಪು ಹೊಡೆದು ಕಳಿಸ್ಬೋದು, ಹೇಳೋಕ್ಕಾಗಲ್ಲ, ಅದಕ್ಕೋಸ್ಕರ LNK ಅಂತಲೂ ಕೂಡ ಹಾಕ್ತೀನಿ. ಇನ್ ಕೇಸ್ ಯಾರಾದರೂ LNK ಅಂತ ಕಮೆಂಟ್ ಮಾಡಿದ್ರು ಕೂಡ ಅವರಿಗೆ ಲಿಂಕ್ ಆಟೋಮೆಟಿಕಲಿ ಹೋಗುತ್ತೆ. ಇನ್ನು ಕೆಲವರು ಲಿಂಕು ಬ್ರೋ ಅಂತ ಕಳಿಸ್ತಾರೆ ಕೆಲವರು, ಆಯಿತಾ, ಲಿಂಕ್ ಕೇಳೋದಕ್ಕೆ ಹಂಗೆ ಕೆಲವ್ರು ಕೇಳ್ಬೋದಲ್ವ, ಹಾಗಾಗಿ ಅದನ್ನು ಕೂಡ ಹಾಕ್ಕೊಳ್ತೀನಿ. ಒಟ್ಟಾರೆ ಏನೇನೆಲ್ಲ ಕೇಳ್ಬೋದು ಅದನ್ನೆಲ್ಲ ಹಾಕೋಬಿಟ್ರೆ ನಿಮಗೆ ಬೆಟರು. ಇನ್ ಕೇಸ್ ಯಾರಾದರೂ ಬೇರೆ ಥರ ಕಮೆಂಟ್ ಮಾಡಿದ್ರು ಕೂಡ ಅವ್ರಿಗೆ ಲಿಂಕ್ ಹೋಗುತ್ತೆ, ಆಯಿತಾ. ಇಷ್ಟನ್ನು ಟೈಪ್ ಮಾಡ್ಕೊಳ್ಳಿ. ಅದಾದಮೇಲೆ ಎನಿ ವರ್ಡ್ ಅಂತಿದೆ ನೋಡಿ, ಇದನ್ನೇನು ಆನ್ ಮಾಡೋಕ್ಕೋಗ್ಬಿಡಿ. ಇದನ್ನು ಆನ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಏನೇ ಕಮೆಂಟ್ ಮಾಡಿದ್ರು ಕೂಡ ಅವ್ರಿಗೆ ಲಿಂಕ್ ಹೋಗ್ಬಿಡುತ್ತೆ. ಸೂಪರ್ ಬ್ರೋ ನಿಮ್ಮ ವೀಡಿಯೋ ಅಂತ ಕಮೆಂಟ್ ಮಾಡಿದ್ರು ಲಿಂಕ್ ಹೋಗ್ಬಿಡುತ್ತೆ, ಅದಕ್ಕೋಸ್ಕರ ಇದನ್ನು ಸೆಲೆಕ್ಟ್ ಮಾಡಬೇಡಿ. ಅದಾದಮೇಲೆ ರಿಪ್ಲೈ ಟು ದೇರ್ ಕಮೆಂಟ್ಸ್ ಅಂಡರ್ ದ ಪೋಸ್ಟ್. ಸೊ ಅವರು ಕಮೆಂಟ್ ಮಾಡಿದ ತಕ್ಷಣ ರಿಪ್ಲೈ ಆಟೋಮೆಟಿಕಲಿ ಕಳಿಸ್ಬೇಕು ಅಂತಂದ್ರೆ ಆನ್ ಮಾಡ್ಕೊಳ್ಳಿ, ಇದೇನು ನೆಸೆಸಿಟಿ ಇಲ್ಲ ನನಗೆ. ಸೊ ಅದಾದಮೇಲೆ ಕೆಳಗಡೆ ದೆ ವಿಲ್ ಗೆಟ್ ಅಂತ ಅಂದ್ಬಿಟ್ಟು ಈ ಥರ ಒಂದು ಮೆಸೇಜ್ ತೋರಿಸುತ್ತೆ ನೋಡಿ. ಅವರು ಕಮೆಂಟ್ ಲಿಂಕ್ ಅಂತ ಮಾಡ್ತಾರೆ, ಅವ್ರಿಗೆ ಮೆಸೇಜ್ ಹೆಂಗೆ ಹೋಗುತ್ತೆ ಅಂತಂದರೆ ಹಿಂಗೆ ಹೋಗುತ್ತೆ, ಆಯಿತಾ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಟೈಪ್ ಆಗಿದೆಯಲ್ಲ, ಹೇ ದೇರ್ ಐ ಆಮ್ ಸೋ ಹ್ಯಾಪಿ ಯು ಆರ್ ಹಿಯರ್, ಥ್ಯಾಂಕ್ಸ್ ಸೋ ಮಚ್ ಫಾರ್ ಯುವರ್ ಇಂಟ್ರೆಸ್ಟ್ ಅಂತ. ನೀವು ಬೇಕಾದ್ರೆ ಇದನ್ನು ಚೇಂಜ್ ಮಾಡ್ಕೋಬೋದು. ಸೊ ಕನ್ನಡದಲ್ಲಿ ಹಾಕೋಬೋದು, ಥ್ಯಾಂಕ್ ಯು ಕಾಂಟ್ಯಾಕ್ಟ್ ಮಾಡಿದ್ದಕ್ಕೆ, ಸೊ ಇವಾಗ ನಾನು ನಿಮಗೆ ಲಿಂಕ್ ಕಳಿಸ್ತೀನಿ ಅಂತ ನೋಡಿ. ಇಲ್ಲಿ ಒಂದು ಸೆಂಡ್ ಮೀ ಲಿಂಕ್ ಅಂತ ಒಂದು ಮೆಸೇಜ್ ಹೋಗಿರುತ್ತೆ, ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಈ ಥರ ಹೋಗಿರುತ್ತೆ. ಅವರು ಈ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಆಟೋಮೆಟಿಕಲಿ ನೆಕ್ಸ್ಟು ಅವ್ರಿಗೆ ಲಿಂಕ್ ಸೆಂಡ್ ಆಗುವಂಥದ್ದು. ಈಗ ನಾವು ಯಾವ ಲಿಂಕನ್ನು ಸೆಂಡ್ ಮಾಡಬೇಕು ಅಂತ ಇದ್ದೀವಿ ಅದನ್ನು ನಾವಿಲ್ಲಿ ಆ್ಯಡ್ ಮಾಡಬೇಕು. ಸೊ ಫಸ್ಟು ಇವಾಗ ನಾನು ಏನು ಮಾಡ್ತೀನಿ ಅಂತಂದರೆ DM ವಿತ್ ಲಿಂಕ್ ಅಂತ ಅಂದ್ಬಿಟ್ಟು ಇಲ್ಲಿ ಫಸ್ಟು ಟೈಪ್ ಮಾಡ್ಕೊಳ್ಳೋಣ. ಕ್ಲಿಕ್ ಹಿಯರ್ ಅಂತ ನಾನು ಟೈಪ್ ಮಾಡ್ತೀನಿ, ಕ್ಲಿಕ್ ಹಿಯರ್ ಅಂತ ಅಂದ್ಬಿಟ್ಟು ಒಂದು ಆರೋ ಸಿಂಬಲ್ ಹಾಕ್ತೀನಿ, ಕೆಳಗಡೆ ಕ್ಲಿಕ್ ಮಾಡಿ ಅಂತ ಈ ಥರದೊಂದು ಸಿಂಬಲ್ ಹಾಕ್ತೀನಿ ನೋಡಿ. ಇಲ್ಲಿ ಟೈಪ್ ಮಾಡಿದಂಗೆ ಇಲ್ಲಿ ಬರ್ತಾ ಇದೆ, ಈ ಥರ ಹೋಗುತ್ತೆ ಮೆಸೇಜು. ಇಲ್ಲಿ ಆ್ಯಡ್ ಎ ಲಿಂಕ್ ಅಂತ ಇದೆ ನೋಡಿ, ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ನಮಗೆ ಬಟನ್ ಲೇಬಲ್ ಅಂತ ಬರುತ್ತೆ, ಇಲ್ಲಿ ಕೆಳಗಡೆ ಲಿಂಕ್ ಅಂತ ಇರುತ್ತೆ. ಇಲ್ಲಿ ನೀವು ಏನು ಲಿಂಕ್ ಹಾಕೋಬೇಕು ಅಂತ ಇದ್ದರೆ ಅದನ್ನು ಹಾಕ್ಕೊಳ್ಳಿ. ಸೊ ಇವಾಗ ನಾನು ನಂದು ವೆಬ್ಸೈಟ್ ಲಿಂಕ್ ಹಾಕ್ತೀನಿ, luckylikesh.com ಅಂತ. ಸೊ ಇಲ್ಲಿ ಕ್ಲಿಕ್ ಹಿಯರ್ ಅಂತ ಹಾಕ್ತೀನಿ, ಈ ಲೇಬಲ್ ಹಾಕಲೇಬೇಕು, ಇದು ಹಾಕಿ ಸೇವ್ ಅಂತ ಕೊಡ್ತೀನಿ ನೋಡಿ. ಇಲ್ಲಿ ಈ ಥರ ಮೆಸೇಜ್ ಹೋಗುತ್ತೆ. ಇಲ್ಲೇನಾದರೂ ಬೇಕಾದರೆ ನೀವು ಏನಾದರೂ ಚೇಂಜ್ ಮಾಡ್ಕೋಬೋದು, ಅಥವಾ ಇದನ್ನೇ ಬೇಕಾದರೆ ನೀವು ಚೇಂಜ್ ಮಾಡ್ಕೋಬೋದು, ಆಯಿತಾ. ಹಿಯರ್ ಈಸ್ ಯುವರ್ ಲಿಂಕ್ ಅಂತ ಹಾಕ್ತೀನಿ, ಈ ಥರ ಹಾಕ್ತೀನಿ. ಈಗ ನಾನು ಸೇವ್ ಕೊಡ್ತೀನಿ. ಸೇವ್ ಕೊಟ್ಟು ಇಲ್ಲಿ ಇಷ್ಟೇ ನೀವು ಮಾಡಬೇಕಾಗಿರೋದು. ಅದಾದಮೇಲೆ ಇಲ್ಲಿ ಗೋ ಲೈವ್ ಅಂತಿದೆ ನೋಡಿ, ಇದನ್ನು ಕೊಟ್ಟ ತಕ್ಷಣ ಆಟೋಮೆಟಿಕಲಿ ಆನ್ ಆಗುತ್ತೆ. ನಾನು ನಿಮ್ಗೆ ಅದನ್ನು ಕೂಡ ಲೈವಾಗಿ ತೋರಿಸ್ತೀನಿ, ಒಂದು ಕಮೆಂಟ್ ಮಾಡು ಕೂಡ ತೋರಿಸ್ತೀನಿ ಆ ಲಿಂಕ್ ಯಾವ ಥರ ಬರುತ್ತೆ ಅನ್ನೋದನ್ನ. ಈಗ ನಾನು ಗೋ ಲೈವ್ ಅಂತ ಕೊಡ್ತೀನಿ ಗೈಸ್, ಆಯಿತಾ. ಗೋ ಲೈವ್ ಅಂತ ಕೊಟ್ಟೆ, ಈಗ ಇದು ಆನ್ ಆಯಿತು. ಆನ್ ಆದಮೇಲೆ ಇವಾಗ ಯಾರೇ ಕಮೆಂಟ್ ಮಾಡಿದ್ರು ಈ ಒಂದು ವೀಡಿಯೋಗೆ ಲಿಂಕ್ ಅಂತ, ನಂದು ಲಕ್ಕಿಲಿಕೇಶ್ ವೆಬ್ಸೈಟ್ ಆಟೋಮೆಟಿಕಲಿ ಓಪನ್ ಆಗುತ್ತೆ. ಅದನ್ನು ನಾನು ನಿಮಗೆ ಸೊ ನೋಡಿ ಗೈಸ್, ಇವಾಗ ನಾನು ನಂದು ಯಾವುದಾದ್ರೂ ಒಂದು ರೀಲ್ಗೆ ಹೋಗಿ ಕಮೆಂಟ್ ಮಾಡ್ತೀನಿ. ನಾನೀಗ ಆಲ್ಮೋಸ್ಟ್ ಅಲ್ಲೂ ಈಗ ಎಲ್ಲ ಒಂದು ರೀಲ್ಗೂ ಈ ಥರದೊಂದು ಸೆಟ್ ಮಾಡಿದ್ದೀನಿ. ಸೊ ಈಗ ನಾನು ಎಕ್ಸಾಂಪಲ್ ಇವಾಗ ಇದಕ್ಕೂ ನಾನು ಸೆಟ್ ಮಾಡಿದ್ದೆ. ಈಗ ಇದಕ್ಕೆ ಹೋಗ್ಬಿಟ್ಟು ನಾನು ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡ್ತೀನಿ, ನೋಡೋಣ ಲಿಂಕ್ ಬರುತ್ತಾ ಇಲ್ವಾ ಅಂತ. ನೋಡಿ ನಾನು ಇವಾಗ ಕಮೆಂಟ್ ಬಾಕ್ಸ್ ಓಪನ್ ಮಾಡಿದ್ದೀನಿ. ಸೊ ಇಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡ್ತೀನಿ. ಸೊ ನೋಡಿ ಲಿಂಕ್ ಅಂತ ಕಮೆಂಟ್ ಮಾಡಿದ ತಕ್ಷಣ ಆಟೋಮೆಟಿಕಲಿ ಮೆಸೇಜ್ ಬರುತ್ತೆ, ನೋಡ್ಕೊಡಿಬೇಕಾದ್ರೆ ನೀವೇ ನೋಡಿ ಬಂತಾ. ಸೊ ಈಗ ನಾನು ಮೆಸೇಜ್ ಓಪನ್ ಮಾಡ್ತೀನಿ. ಮೆಸೇಜ್ ಓಪನ್ ಮಾಡಿದ ತಕ್ಷಣ ನಾವು ಅವಾಗಲೇ ಡಿಸ್ಕಸ್ ಮಾಡಿದ್ವಲ್ಲ, ಈ ಥರ ನಿಮಗೆ ಮೆಸೇಜ್ ಹೋಗುತ್ತೆ ಅಂತ ಆ ಥರ ಬರುತ್ತೆ. ಇಲ್ಲಿ ಸೆಂಡ್ ಮೀ ದ ಲಿಂಕ್ ಅಂತ ಕಳಿಸ್ತು ಅಂತಂದರೆ ಅವ್ರ ಕಡೆಯಿಂದ ಲಿಂಕ್ ಬರುತ್ತೆ. ಇಲ್ಲಿ ಕ್ಲಿಕ್ ಹಿಯರ್ ಅಂತ ಕೊಟ್ಟ ತಕ್ಷಣ ನಮ್ಮದು ವೆಬ್ಸೈಟ್ ಲಿಂಕ್ ಏನು ಕೊಟ್ಟಿದ್ವಿ ಅದು ಆಟೋಮೆಟಿಕಲಿ ಈ ಥರ ಓಪನ್ ಆಗುತ್ತೆ ಗೈಸ್. ಓಕೆ, ಸೊ ಈ ಥರ ನೀವು ಲಿಂಕನ್ನು ಕೊಡಬಹುದು ಈ ಒಂದು ವೆಬ್ಸೈಟ್ನ ಉಪಯೋಗಿಸ್ಕೊಂಡು. ಮೊದಲನೇದಾಗಿ ನೀವೆಲ್ಲ ಅಕೌಂಟೆಲ್ಲ ಕ್ರಿಯೇಟ್ ಮಾಡಿದ್ಮೇಲೆ ನಿಮಗೆ 1000 SMS ಅಂದರೆ 1000 ಮೆಸೇಜ್ ಮಾಡೋದಕ್ಕೆ ನಿಮಗೆ ಫ್ರೀ ಇರುತ್ತೆ.
ನೋಡಿ ಇವಾಗ ನಾನು 1000ನ ಕಂಪ್ಲೀಟ್ ಮಾಡಿಬಿಟ್ಟಿದ್ದೀನಿ ಆಯಿತಾ. 1181 ಆಗಿದೆ. ನಾನೊಂದು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕಿದೆ, ಅದಕ್ಕೆ ಲಿಂಕ್ ಅಂತ ಕಮೆಂಟ್ ಮಾಡಿ ನಿಮಗೆ ಲಿಂಕ್ ಕಳಿಸ್ತೀನಿ ಅಂತ ಹೇಳಿದ್ದೆ. ನೋಡಿ ಇದನ್ನೇ ಈ ಒಂದು ವೀಡಿಯೋಗೆ ನೋಡಿ ಎಲ್ರೂ ಕೂಡ ಸೆಂಡ್ ಆಗಿದೆ ಈ ಒಂದು ವೀಡಿಯೋ. ಸೊ ಎಲ್ರೂ ಕೂಡ ಸೆಂಡ್ ಆಗಿದೆ, ಅದಕ್ಕೋಸ್ಕರ ಇವಾಗ ನನಗಿಲ್ಲಿ 1000 ಕಂಪ್ಲೀಟ್ ಆಗಿಬಿಟ್ಟಿದೆ ಆಯಿತಾ. ಈಗ ನಂದೇನಪ್ಪ ಅಂತಂದರೆ ನೋಡಿ ಇಲ್ಲಿ 1000 ಕಂಪ್ಲೀಟ್ ಆಗಿರೋದ್ರಿಂದ ಈಗ ನನಗೆ ಅವರು ಮೆಸೇಜ್ ಮಾಡಿದ್ರೂ ಕೂಡ ಮೆಸೇಜ್ ಹೋಗಲ್ಲ. ಆವಾಗ ನಾವು ಇದನ್ನು ಪರ್ಚೇಸ್ ಮಾಡಬೇಕಾಗುತ್ತೆ. ಸೊ ಇವಾಗ ನಾನು ನಿಮಗೆ ಪರ್ಚೇಸ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನೋಡಿ ಈ ಒಂದು ಪೇಜನ್ನು ಓಪನ್ ಮಾಡಿಕೊಡಿ. ಸೊ ಇಲ್ಲಿ ನಿಮಗೆ ನಂಬರ್ ತೋರಿಸ್ತಾ ಇರುತ್ತೆ, ಎಷ್ಟು ಕಾಂಟ್ಯಾಕ್ಟ್ಸ್ ಅಂತಂದರೆ ಎಷ್ಟು ಜನಕ್ಕೆ ಮೆಸೇಜ್ ಹೋಗಿದೆ ಅವರೆಲ್ಲ ನಿಮ್ಮ ಕಾಂಟ್ಯಾಕ್ಟ್ ಅಂತ ಆಯಿತಾ. ಇಲ್ಲಿ ಕೆಳಗಡೆ ಲೆಫ್ಟ್ ಸೈಡಲ್ಲಿ ಆ್ಯಕ್ಟಿವೇಟ್ ಪ್ರೋ ಟ್ರಯಲ್ ಅಂತ ಒಂದು ಆಪ್ಷನ್ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮಗೆ ಪ್ಲ್ಯಾನ್ ಬರುತ್ತೆ ನೋಡಿ. ನೀವು ಇದರಲ್ಲಿ ನೀವು ಯಾವ ಪ್ಲ್ಯಾನ್ ಆದರೂ ನೀವು ತೊಗೊಳ್ಬೋದು. ಆಮೇಲೆ ಇದರಲ್ಲಿ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ನಿಮಗೆ 14 ಡೇಸು ಫ್ರೀ ಟ್ರಯಲ್ಲು ಕೂಡ ಸಿಗುತ್ತೆ. 14 ದಿನ ನಿಮಗೆ ಅನ್ಲಿಮಿಟೆಡ್ ಎಷ್ಟಾದರೂ ಯಾರಾದರೂ ಮೆಸೇಜ್ ಮಾಡ್ಬೋದು, ಎನೇಬಲ್ ಮಾಡ್ಕೋಬೋದು ಆಯಿತಾ. ಸೊ 14 ದಿನ ಫ್ರೀ ಸಿಗುತ್ತೆ. ಆಮೇಲೆ ಇಷ್ಟ ಆಯಿತು ಅಂತಂದರೆ ಸೊ ನೀವು $25 ಕಟ್ಟಾಗುತ್ತೆ, ಆಮೇಲೆ ನೀವು ಯೂಸ್ ಮಾಡ್ಬೋದು. ನೋಡಿ ಇದನ್ನು ನೀವು ಯಾವಾಗ ಬೇಕಾದ್ರೂ ಕೂಡ ಕ್ಯಾನ್ಸಲ್ ಮಾಡ್ಕೋಬೋದು ಆಯಿತಾ. ಇಲ್ಲೇ ಕೊಟ್ಟಿದ್ದಾರೆ ಅವರು, ಆ್ಯಕ್ಚುಲಿ ನೀವು ಯಾವಾಗ ಬೇಕಾದ್ರೂ ಕೂಡ ಕ್ಯಾನ್ಸಲ್ ಮಾಡ್ಕೋಬೋದು ಅಂತಂದ್ಬಿಟ್ಟು. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂತಂದರೆ ಈಗ ನಾನು ಇದನ್ನು ಬೈ ಮಾಡ್ತೀನಿ ನೋಡಿ. ಈಗ ಇದನ್ನು ಬೈ ಮಾಡೋದ್ರಿಂದ ಏನೇನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ನಾನು ಇವಾಗ ಬೈ ಮಾಡ್ತಾ ಇರೋದು ಮಾರ್ಕೆಟಿಂಗ್ ಆಟೋಮೇಷನ್ ಅಂತ ಅಂದ್ಬಿಟ್ಟು. ಸೊ ಇದ್ರ ಕೆಳಗಡೆಗೆ ಬಂದರೆ ಇಲ್ಲಿ ನೀವು ನೋಡ್ಬೋದು ಏನೇನು ಬೆನಿಫಿಟ್ ಸಿಗುತ್ತೆ ಅಂತ ಅಂದ್ಬಿಟ್ಟು. ಅನ್ಲಿಮಿಟೆಡ್ ಮೆಸೇಜ್ ಮಾಡ್ಬೋದು ಆಯಿತಾ. ಸೊ ಎಷ್ಟಾದರೂ ಮೆಸೇಜ್ ಕಳಿಸ್ಬೋದು, ಎಷ್ಟಾದರೂ ಲಿಂಕನ್ನು ಕಳಿಸ್ಬೋದು. ಸೊ ಹಾಗಾಗಿ ನಾನು ಇವಾಗ ಇದನ್ನು ಎನೇಬಲ್ ಮಾಡ್ತೀನಿ. ನಿಮಗೇನಾದರೂ ಇದು ಬೇಕು ಅಂತಂದರೆ ಮೆನಿ ಚಾರ್ಟ್ ಬೇಕು ಅಂತಂದರೆ ಆ್ಯಡ್ ಅಂತ ಕೊಡಿ. ಸೊ ಅದಕ್ಕೆ ನನಗೆ ಇದೇನು ಬೇಕಾಗಿಲ್ಲ. ಅದಾದಮೇಲೆ ಇನ್ಬಾಕ್ಸ್ ಏನಾದರೂ ನೀವೇನಾದ್ರು ಬೇಕು ಅಂತಂದರೆ ಇದನ್ನು ಪರ್ಚೇಸ್ ಮಾಡ್ಬೋದು. ಇದು $99 ಆಗುತ್ತೆ ಮಂತ್ಗೆ. ಈಗ ನಾನು ಪರ್ಚೇಸ್ ಮಾಡ್ತಾ ಇರೋದು $25 ಪರ್ ಮಂತು, ಅರೌಂಡ್ 2000 ರುಪೀಸ್ ಆಗುತ್ತೆ ಇಂಡಿಯನ್ ರುಪೀಲಿ ನೋಡೋದಾಯಿತು ಅಂತಂದರೆ ಆಯಿತಾ. ಸೊ ಈಗ ನಾನು ಏನು ಮಾಡ್ತೀನಿ, ಇಲ್ಲಿ ನಾನು ಸ್ಟಾರ್ಟ್ ಪ್ರೋ ಫಾರ್ ಫ್ರೀ ಅಂತ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡ್ತೀನಿ. ಈಗ ಸ್ಟಾರ್ಟಿಂಗ್ ನಾವು ಕೊಡಬೇಕಾಗಿರೋದು $0, ಏನು ದುಡ್ಡು ಕೊಡೋಂಗಿಲ್ಲ. ಈಗ ನಾನು ಕ್ಲಿಕ್ ಮಾಡ್ತೀನಿ ನೋಡಿ. ಇದನ್ನು ಕ್ಲಿಕ್ ಮಾಡಿದಾಗ ನಿಮಗಿಲ್ಲಿ ನಿಮ್ಮದು ಪೇಮೆಂಟ್ ಡೀಟೇಲ್ಸ್ ಓಪನ್ ಆಗುತ್ತೆ. ನಿಮ್ಮದು ಇಮೇಲ್ ID ಕೇಳುತ್ತೆ. ಆಮೇಲೆ ನಿಮ್ಮ ಕಾರ್ಡ್ ಡೀಟೇಲ್ಸು, ನೀವು ಡೆಬಿಟ್ ಕಾರ್ಡ್ ಯೂಸ್ ಮಾಡ್ತಾ ಇರ್ತೀರಲ್ಲ ಆ ಕಾರ್ಡ್ ನಂಬರ್ನ ಹಾಕ್ಬೇಕಿಲ್ಲಿ. ಅದಾದಮೇಲೆ ಅದರ ಡೆಬಿಟ್ ಕಾರ್ಡ್ ನಂಬರ್ ಮೇಲೇ ಮಂತು ಮತ್ತು ಇಯರ್ ಇರುತ್ತೆ ಆಯಿತಾ, ಎಕ್ಸ್ಪೈರ್ ಆಗೋದು ಆ ಡೇಟನ್ನು ಹಾಕಬೇಕು. ಆಮೇಲೆ CVC ಅಂತ ಇದೆ ನೋಡಿ, ಇದು ನಿಮ್ಮ ಕಾರ್ಡ್ ಹಿಂದೆಗಡೆ 3 ಡಿಜಿಟ್ ಇರುತ್ತೆ ಆಯಿತಾ. ಇಲ್ಲಿ ತೋರಿಸಿದ್ದಾರೆ ನೋಡಿ, ಕಾರ್ಡ್ ಹಿಂದೆಗಡೆ 3 ಡಿಜಿಟ್ ಇರುತ್ತೆ, ಅದನ್ನು ನೀವು ಇಲ್ಲಿ ಹಾಕಬೇಕು. ಅದಾದಮೇಲೆ ಕಾರ್ಡ್ ಹೋಲ್ಡರ್ ನೇಮ್ ಅಂತ ಇದೆ ನೋಡಿ, ಇಲ್ಲಿ ನಿಮ್ಮ ಒಂದು ನೇಮನ್ನು ಹಾಕಬೇಕು. ಕಾರ್ಡಲ್ಲಿ ಏನು ನೇಮ್ ಇರುತ್ತೆ ನಿಮ್ಮದು ಒರಿಜಿನಲ್ ನೇಮು ಅಕೌಂಟಲ್ಲಿ ಆ ನೇಮನ್ನು ಹಾಕಬೇಕು. ಅದಾದಮೇಲೆ ಬಿಲ್ಲಿಂಗ್ ಅಡ್ರೆಸ್ಸು ಇಂಡಿಯಾ ಅಂತ ಹಾಕಿ, ಅದಾದಮೇಲೆ ಅಡ್ರೆಸ್ಸು ನಿಮ್ಮ ಮನೆ ಅಡ್ರೆಸ್ನ ಹಾಕಿ ಸೇವ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಬೇಕು. ನೀವು ಪೇಜ್ ಬರುತ್ತೆ, ವೆಯ್ಟ್ ಮಾಡಿ ನೋಡಿ, ಇಷ್ಟೇ. ಸೊ ಇವಾಗ ನಂದು ಆಗಿದೆ. ಸೊ ಜಸ್ಟ್ ಇಲ್ಲಿ ಆಲ್ ಇಂಡಿಯನ್ ಕಾರ್ಡ್ ಹೋಲ್ಡರ್ಸ್ ಮಸ್ಟ್ ಕನ್ಫರ್ಮ್ ರೆಕ್ಯೂರಿಂಗ್ ಪೇಮೆಂಟ್ಸ್ ಅಂತ ಅಂದ್ಬಿಟ್ಟು ಇದೆ. ಜಸ್ಟ್ ಇಲ್ಲಿ ಕನ್ಫರ್ಮ್ ಅಂತ ಕೊಡಿ. ಕನ್ಫರ್ಮ್ ಅಂತ ಕೊಟ್ಟಿದ್ಮೇಲೆ ನೀವಿಲ್ಲಿ ಇನ್ನೊಂದು ಮತ್ತೆ ವೆರಿಫೈ ಮಾಡಬೇಕಾಗುತ್ತೆ. ಒಂದು OTP ಬರುತ್ತೆ, OTPನ ಎಂಟರ್ ಮಾಡಿಕೊಡಿ. ಸೊ ಅದಾದಮೇಲೆ ಈ ಥರ ಆಗುತ್ತೆ ಆಯಿತಾ. ಸೊ ಈಗ ನೋಡಿ ಓಮಿಗೆ ಬರ್ತೀನಿ. ಓಮಿಗೆ ಬಂದಾಗ ನೀವು ಇಲ್ಲಿ ನೋಡ್ಬೋದು ನನಗೆ ಯಾವುದೇ ಥರ ಇಲ್ಲಿ ಲಿಮಿಟ್ ಏನೂ ಕೂಡ ತೋರಿಸ್ತಾ ಇಲ್ಲ. ಅನ್ಲಿಮಿಟೆಡ್ ಮೆಸೇಜ್ನ ಇವಾಗ ನಾನು ಕಳಿಸ್ಬೋದು ಆಯಿತಾ. ನಿಮಗೆ ಯಾವ ಥರ ನೀವು ಸಬ್ಸ್ಕ್ರಿಪ್ಷನ್ ಆಲ್ರೆಡಿ ತೊಗೊಂಡಿರ್ತೀರ, ಸಬ್ಸ್ಕ್ರಿಪ್ಷನ್ ತೊಗೊಂಡಿರೋದನ್ನು ನೀವು ಕ್ಯಾನ್ಸಲ್ ಮಾಡಬೇಕು, ಇದನ್ನು ಯೂಸ್ ಮಾಡೋದು ನಾನು ಸ್ಟಾಪ್ ಮಾಡ್ತೀನಿ ಅಂತಂದರೆ ಸೊ ಅದನ್ನು ಕೂಡ ತೋರಿಸ್ಬಿಡ್ತೀನಿ. ಇಲ್ಲಿ ಕೆಳಗಡೆ ನಿಮಗೆ ಸೆಟ್ಟಿಂಗ್ಸ್ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಹಲವಾರು ಆಪ್ಷನ್ಸ್ ಬರುತ್ತೆ. ಇಲ್ಲಿ ನಿಮಗೆ ಬಿಲ್ಲಿಂಗ್ ಅಂತ ಒಂದು ಆಪ್ಷನ್ ಇದೆ. ಸೊ ಈ ಒಂದು ಬಿಲ್ಲಿಂಗ್ ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಿ. ಅದಾದ ನಂತರ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನಿಮಗೆ ನೀವಿಲ್ಲಿ ನೋಡ್ಬೋದು ಒಂದು ಆಪ್ಷನ್ ಇರುತ್ತೆ ಕ್ಯಾನ್ಸಲ್ ಸಬ್ಸ್ಕ್ರಿಪ್ಷನ್ ಅಂತ. ಸೊ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಆಯಿತಾ. ಕ್ಯಾನ್ಸಲ್ ಮಾಡ್ತಾ ಇದ್ದೀರಾ ಅಂತಂದರೆ, ಸಬ್ಸ್ಕ್ರಿಪ್ಷನ್ ತೊಗೊಂಡಿರೋದು ಕ್ಯಾನ್ಸಲ್ ಮಾಡಬೇಕು ಅಂತಂದರೆ. ಸೊ ನಾನು ಇವಾಗ ಕ್ಯಾನ್ಸಲ್ ಸಬ್ಸ್ಕ್ರಿಪ್ಷನ್ ಅಂತ ಕೊಡ್ತೀನಿ. ಅದಾದಮೇಲೆ ಇಲ್ಲಿ ಕಾರಣ ಕೇಳ್ತಾರೆ ಏನಕ್ಕೆ ಅಂತ. ಸೊ ನಾನು ಇಲ್ಲಿ ಯಾವುದಾದ್ರೂ ಒಂದು ಕಾರಣನ ಸೆಲೆಕ್ಟ್ ಮಾಡಿ ಸೊ ಅದಾದ ನಂತರ ಸೊ ಇಲ್ಲಿ ನೆಕ್ಸ್ಟ್ ಅಂತ ಕೊಡ್ತೀನಿ. ಅದಾದಮೇಲೆ ಆಟೋಮೆಟಿಕಲಿ ಇಲ್ಲಿ ನೀವು ಏನು ಕಳ್ಕೊಳ್ತೀರಾ ಸಬ್ಸ್ಕ್ರಿಪ್ಷನ್ ಕ್ಯಾನ್ಸಲ್ ಮಾಡಿದ್ರೆ ಅನ್ನೋದು ಕೊಡ್ತಾರೆ. ಸೊ ಕ್ಯಾನ್ಸಲ್ ಮೈ ಸಬ್ಸ್ಕ್ರಿಪ್ಷನ್ ಅಂತ ಕೊಡ್ತೀನಿ. ಅದಾದಮೇಲೆ ಸೊ ಸಬ್ಸ್ಕ್ರಿಪ್ಷನ್ ರಿಕ್ವೆಸ್ಟ್ ಹೋಗಿರುತ್ತೆ, ಅದಾದಮೇಲೆ ಪ್ರೋಸೆಸ್ ಮಾಡ್ತಾರೆ, ಅದಾದಮೇಲೆ ಆಟೋಮೆಟಿಕಲಿ ಕ್ಯಾನ್ಸಲ್ ಆಗುತ್ತೆ. ನನಗೆ ಇವಾಗ ಒಂದು ಮೇಲು ಕೂಡ ಬಂತು, ನಿಮ್ಮದು ಸಬ್ಸ್ಕ್ರಿಪ್ಷನ್ ಇದು ರಿಕ್ವೆಸ್ಟ್ ಮಾಡಿರೋದು ಆಯಿತಾ. ಸೊ ಕ್ಯಾನ್ಸಲ್ ಆಗಿದೆ ಅಂತಂದ್ಬಿಟ್ಟು ಒಂದು ಮೇಲು ಕೂಡ ಬಂದಿದೆ. ಓಕೆ, ಸೊ ಇನ್ನು ನೀವು ಇದರಲ್ಲಿ ಇನ್ಸ್ಟಾಗ್ರಾಮ್ನ ಲಿಂಕ್ ಮಾಡಿರ್ತೀರಾ. ಇನ್ ಕೇಸ್ ಏನಾದರೂ ನೀವು ಇನ್ಸ್ಟಾಗ್ರಾಮ್ನ ಅನ್ಲಿಂಕ್ ಮಾಡಬೇಕು ಅಂತಂದರೆ
ಕ್ಯಾನ್ಸಲ್ ಮಾಡಬೇಕು ಇನ್ಸ್ಟಾಗ್ರಾಮ್ ಲಿಂಕ್ ಆಗಿರೋದನ್ನ ಅಂತಂದರೆ ಅದನ್ನು ಕೂಡ ತೋರಿಸ್ಬಿಡ್ತೀನಿ ಯಾವ ಥರ ಮಾಡೋದು ಅಂತ. ಸೊ ಇಲ್ಲಿ ಸೆಟ್ಟಿಂಗ್ಸ್ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಅದಾದಮೇಲೆ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಆಮೇಲೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಚಾನಲ್ಸ್ ಅಂತ ಇರುತ್ತೆ, ಇಲ್ಲಿ ಇನ್ಸ್ಟಾಗ್ರಾಮ್ ಅಂತ ಒಂದು ಆಪ್ಷನ್ ಇದೆ. ಈ ಒಂದು ಇನ್ಸ್ಟಾಗ್ರಾಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನಿಮ್ಗೆ ಈ ಥರ ಬರುತ್ತೆ. ಇಲ್ಲಿ ಹಂಗೆ ಕೆಳಗಡೆಗೆ ಬಂತು ಅಂತಂದರೆ ಸೊ ಇಲ್ಲಿ ನಿಮಗೆ ರಿಮೂವ್ ಇನ್ಸ್ಟಾಗ್ರಾಮ್ ಅಕೌಂಟ್ ಫ್ರಮ್ ಮೆನಿ ಚಾಟ್ ಅಂತ ಇರುತ್ತೆ. ಸೊ ಇಲ್ಲಿ ಜಸ್ಟ್ ನೀವು ಇಲ್ಲಿ ರಿಮೂವ್ ಆಪ್ಷನ್ ಇದೆ, ಈ ಒಂದು ರಿಮೂವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು, ಆಯಿತಾ. ಸೊ ಇವಾಗ ನಾನು ಜಸ್ಟ್ ರಿಮೂವ್ ಮೇಲೆ ಕ್ಲಿಕ್ನ ಮಾಡ್ತೀನಿ. ಸೊ ಅದಾದಮೇಲೆ ಇಲ್ಲಿ ಒಂದು ಬಾಕ್ಸ್ ಬರುತ್ತೆ, ಇದನ್ನು ಟಿಕ್ ಮಾಡಿ. ಸೊ ಅದಾದಮೇಲೆ ಇವೆರಡು ಬಾಕ್ಸನ್ನು ಕೂಡ ಟಿಕ್ ಮಾಡಿ. ಇಲ್ಲಿ ನೀವು ಟೈಪ್ ಅಂತ ಬರುತ್ತೆ, ಇಲ್ಲಿ ರಿಮೂವ್ ಅಂತ ಟೈಪ್ ಮಾಡಿ. ಓಕೆ, ಸೊ ರಿಮೂವ್ ಅಂತ ಟೈಪ್ ಮಾಡಿಬಿಟ್ಟು ಸೊ ಇಲ್ಲಿ ಜಸ್ಟ್ ಕನ್ಫರ್ಮ್ ಅಂತ ಕೊಡಿ. ಸೊ ಇಲ್ಲಿ ನೀವು ನೋಡ್ಬೋದು ಇವಾಗ ಇನ್ಸ್ಟಾಗ್ರಾಮ್ ಅಕೌಂಟ್ ರಿಮೂವ್ ಆಗಿದೆ. ಸೊ ಈ ಥರ ನೀವು ರಿಮೂವ್ ಕೂಡ ಮಾಡ್ಕೋಬೋದು ಗೈಸ್. ನೋಡಿದ್ರಲ್ಲ ಗೈಸ್, ಈ ಥರ ನೀವು ಯಾವ ಪ್ರೈಸಿಗೆ ಬೇಕಾದರೂ ಕೂಡ ನೀವು ಇದನ್ನು ತಗೊಳ್ಬೋದು, ಯೂಸ್ ಮಾಡ್ಬೋದು. ಇಷ್ಟು ಮಂತ್ಗೆ ಇಷ್ಟು ಅಮೌಂಟ್ ಅಂತ ಇರುತ್ತೆ, ಆಯಿತಾ. ಸೊ ಒಂದೊಂದು ಪ್ರೈಸಲ್ಲಿ ಇರುತ್ತಿದ್ದು. ಸೊ ಬೇಡ ಅಂತಂದರೆ ಕ್ಯಾನ್ಸಲ್ ಮಾಡ್ಕೋಬೋದು. ಯಾವ ಥರ ಕ್ಯಾನ್ಸಲ್ ಮಾಡೋದು ಎಲ್ಲನೂ ಕೂಡ ತೋರಿಸಿದ್ದೀನಿ. ವಿಡಿಯೋ ಹೆಲ್ಪ್ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ. ಸೊ ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್.